ಗಂಟೆ 6 ಆಯ್ತು. ಗೊತ್ತು ಮಮ್ಮಿ. ಗೊತ್ತಿದ್ದು ಮಲಗಿದ್ಯಾ? ಸೂರ್ಯ ಹುಟ್ಟಿದ ಮೇಲೆ ಮಲಗಿದ್ರೆ ಸೋಮವಾರ ದಿನ ಬರುತ್ತೆ. ಹೇಳು. ಉಷಾ, ಬನ್ನಿಮ್ಮ, ಬನ್ನಿ ಬನ್ನಿ. ಬಾಕಿ ವಸೂಲಿಗೆ ಹೋಗಿದ್ದೆ, ಬರೋಕ್ ಹೊತ್ತಾಯ್ತು. ಬನ್ನಿ ತಾಯಿ, ಬನ್ನಿ. ಬಾಮ್ಮ. ಬಾಮ್ಮ, ಬಾ ಬಾ. ಅಮ್ಮ, ಕೂತಮ್ಮ, ಕೂತು. ಅಲ್ಲಮ್ಮ, ಆವತ್ತು ನಮ್ಮ ಮನೇಲಿ ಕಾಫಿ ಕುಡಿದೇ ಹೊರಟೋದಲ್ಲಮ್ಮ. ಯಾಕಮ್ಮ, ನಮ್ಮಂತವ್ರ ಮನೇಲಿ ಕಾಫಿ ಕುಡಿಬಾರ್ದು ಅಂತಾನ? ಹಾಗೇನಲ್ಲ, ಕೊಡಿ. ರೆಡಿ. ಹಲೋ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಥೆ ಬಹಳ ಇಂಟ್ರೆಸ್ಟ್ ಆಗಿದೆ ಅಂತ ಕಾಣುತ್ತೆ. ಹೌದು, ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ತಳ್ತಳ್ಕನಾಗಿ ಹಿಡ್ಕೊಂಡಿದ್ರಿ ಪುಸ್ತಕ. ಇವಾಗ ಅದು ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ. ಎಲ್ಲಿ ಚಿಕ್ಕಪ್ಪ ಕಾಣ್ತಾ ಇಲ್ಲ? ಕಾಫಿ ತರ್ತೀನಿ ಅಂತ ಒಳಗೆ ಹೋದ್ರು. ಕಾಫಿ ಮಾಡೋದ್ರೆ ನಮ್ಮ ಚಿಕ್ಕಪ್ಪ ತುಂಬಾ ಎಕ್ಸ್ಪರ್ಟ್. ಹೌದಾ? ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್? ಅದು ನನಗಿಂತಲೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾಕೆ ಗೊತ್ತು? ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ನಾನೇ ಹೇಳ್ಬೇಕು ಅಂತೀರಾ? ಸೌಂದರ್ಯ ನೋಡಿ ಮೆಚ್ಚಿಕೊಡೋದ್ರಲ್ಲಿ. ಬರ್ಲಾ? ಈ ಮಾತು ಹೇಳೋದಕ್ಕೋಸ್ಕರ ಎಷ್ಟು ದೂರ ಬಂದ್ರ? ಕಡೆ ಪುಸ್ತಕ ತಗೊಂಡು ಹೋಗ್ರಿ. ಬರೀ ಪುಸ್ತಕ ತಗೊಂಡು ಹೋಗೋದಕ್ಕೋಸ್ಕರವೇ ಎಷ್ಟು ದೂರ ಬಂದ್ರ? ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ ನೋಡಕ್ಕೆ. ಓಹೋ, ಮೋಟ್ರ್ ಬೈಕ್ ಇದೆಯೋ ಇಲ್ಲೋ ಅಂತ. ನನಗೆ ಗೊತ್ತು, ಅವತ್ತು ರೇಸ್ನಲ್ಲಿ ನಿಮ್ಮನ್ನ ನೋಡಿದಾಗಲೇ ನಿಮಗೆ ಮೋಟ್ರ್ ಬೈಕ್ ಕಂಡ್ರೆ ತುಂಬಾ ಇಷ್ಟ ಅಂತ. ಬರೀ ಮೋಟ್ರ್ ಬೈಕ್ ಮಾತ್ರ ಇಲ್ಲ, ಮತ್ತೆ ಅದ್ರ ಓನರ್ ಕಂಡ್ರು ಅಲ್ವೇ? ಬರ್ತೀನಿ. ಮಿಸ್ ಮಿಸ್, ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ? ಪುಸ್ತಕ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂದೆ. ಬರೀ ಪುಸ್ತಕ ಮಾತ್ರ ಅಲ್ಲ, ಮತ್ತೆ ಮನಸ್ಸು ಕೂಡ ಅಲ್ಲ?
ಉಷಾ? ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಮತ್ತೆ ಸೈಕಲ್ ಮೋಟರ್ನಾಗ ಒಂದೇ ಸ್ಪೀಡ್ನಾಗ ಬಂದ. ಹೆದ್ರಿ ಹಳ್ಳಕ್ಕೆ ಹಾರಿ ಬಿದ್ದೆ. ಈ ಗತಿ ಆಯ್ತು. ಯಾರ್ರಿ ಅದು? ಅವನೇ ಆ ಟೇಲರ್ ಸುಬ್ಬಣ್ಣ ಅಣ್ಣನ ಮಗ ಆನಂದ. ಅವನೇ ಅಳ್ತಾ ಇದೆಯಾ ಉಷಾ? ಇಲ್ಲ, ನಗ್ತಾ ಇದ್ದೀನಿ. ನಿನ್ನೆಲ್ಲ ನಿಮ್ಗೋಸ್ಕರ ಹತ್ತು ಹತ್ತು ಕಣ್ಣೆಲ್ಲ ಕರ್ಗೋಯ್ತು. ಕಾದು ಕಾದು ಕಾಲೆಲ್ಲ ಬಿದ್ದು ಹೋಯ್ತು. ಹೌದೇನು? ಎಲ್ಲಿ ನೋಡೋಣ. ನನ್ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ ಆನಂದ್. ನಿಜವಾಗ್ಲೂ ಹೇಳ್ತಾ ಇದೆಯಾ ಈ ಮಾತನ್ನ? ನಾನು ನೋಡಿ ಹೇಳು. ನಾನೊಬ್ಳಿದ್ದೀನಿ, ನಿಮ್ಗೋಸ್ಕರ ಕಾಯ್ಕೊಂಡಿರ್ತೀನಿ ಅಂತ ಗೊತ್ತಿರ್ಲಿಲ್ವೇನು? ಗೊತ್ತಿತ್ತು ಗೊತ್ತಿತ್ತು. ಮತ್ತ್ಯಾಕ್ ಬರ್ಲಿಲ್ಲ? ನಿಮ್ ತಾಯಿ ಅಣ್ಣ, ನಿಮ್ ತಾಯಿ ಅಣ್ಣ, ನಮ್ ಬಾಸ್ ನಿನ್ನೆ ಆಫೀಸಲ್ಲಿ ಕೂಡ ಹಾಕ್ಬಿಟ್ರು ನನ್ನನ್ನ. ಎಷ್ಟು ಪ್ರಯತ್ನ ಪಟ್ಟರು ಬಿಡಿಸ್ಕೊಂಡು ಬರೋಕ್ಕಾಗ್ಲಿಲ್ಲ. ನನ್ನ ಗ್ರಹಚಾರಕ್ಕೆ ನಿನ್ನೆನೇ ವಿಪರೀತ ಕೆಲಸ. ಏನ್ ಮಾಡ್ಲಿ ಉಷಾ ನಾನು? ಸಾರಿ. ಐ ಆಮ್ ವೆರಿ ಸಾರಿ. ನಾನು ಯಾರ ಮಾತು ಕೇಳಲ್ಲ. ನನ್ ಮಾತು? ನಿಮ್ ಮಾತೇ ನನ್ ಮಾತು. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ನಿನ್ನಿಲ್ಲಿಂದ ಹಾರಿಸ್ಕೊಂಡು ದೂರ ಕರ್ಕೊಂಡು ಹೋಗ್ಬೇಕು ಅಂತ. ನಿನ್ನ ಅಭಿಪ್ರಾಯನೂ ಹಾಗೆ ತಾನೆ? ಉಷಾ, ನಿನ್ನ ನೋಡ್ತಾ ಇದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ನಾನು ಬದುಕಿರೋವರೆಗೂ ಇಲ್ಲಿ ಹೇಗೆ ಬಚ್ಚಿಟ್ಕೋಬೇಕು ಅನ್ಸುತ್ತೆ.